ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ಸೊ ಇವತ್ತಿನ ವ್ಲಾಗಲ್ಲಿ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಕಿನ್ ತುಂಬ ಡ್ರೈ ಆಗುತ್ತೆ ಅಲ್ವಾ. ಸೊ ಅದಕ್ಕಾಗಿ ನಾನು ನನ್ನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ರೀತಿ ನಾನು ಸ್ಕಿನ್ ಕೇರ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಸೊ ಇಷ್ಟು ದಿನ ಕೆಲವೊಂದು ವಿಡಿಯೋ ಹಾಕಿದ್ದೀನಿ. ಸೊ ಆ ವಿಡಿಯೋಗೆ ಒಂದು ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಸೊ ನನ್ನ ಫಸ್ಟ್ ಪ್ರೆಗ್ನೆನ್ಸಿ, ಅದೇ ರೀತಿಯಾಗಿ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಸ್ಕಿನ್ ಒಂದು ಸ್ವಲ್ಪ ಡ್ರೈ ಇತ್ತು. ಆದರೆ ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಡ್ರೈನೆಸ್ ಇತ್ತು ಅಂತಲೇ ಹೇಳ್ಬೋದು. ಎಷ್ಟಪ್ಪ ಅಂತ ಹೇಳಿದ್ರೆ ನನಗೆ ಸಮಾಧಾನನೇ ಆಗ್ತಾ ಇರಲಿಲ್ಲ. ಸೊ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ನಾನು ಯಾವ ರೀತಿ ಸ್ಕಿನ್ ಕೇರ್ ಮಾಡಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ಇವಾಗ ಕೂಡ ನನಗೆ 7 ಮಂತ್ಸ್ ಅಲ್ವಾ. ಸೊ ಈಗಲೂ ಕೂಡ ನನಗೆ ಸಿಕ್ಕಾಪಟ್ಟೆ ಸ್ಕಿನ್ ಡ್ರೈನೆಸ್ ಇದೆ. ಸೊ ಹಾಗಾಗಿ ನಾನು ಕೆಲವೊಂದು ಕ್ರೀಮ್ಸ್ನ ಯೂಸ್ ಮಾಡ್ತೀನಿ. ನಾನು ಈ ಕ್ರೀಮ್ಗಳನ್ನು ಯೂಸ್ ಮಾಡೋದ್ರಿಂದ ನನಗೆ ಸ್ಕಿನ್ ಒಂದು ಸ್ವಲ್ಪ ತುಂಬಾ ಏನಾಗುತ್ತೆ, ಒಂದು ಸ್ವಲ್ಪ ಸ್ಮೂತ್ ಅನಿಸುತ್ತೆ. ಅಷ್ಟೊಂದು ಇಚ್ಚಿಂಗ್ ಅನ್ಸೋದಿಲ್ಲ, ಅಷ್ಟೊಂದು ಡ್ರೈನೆಸ್ ಅನಿಸೋದಿಲ್ಲ. ಅನಿಸುತ್ತೆ ಬಟ್ ಅಷ್ಟೊಂದು ಅನಿಸೋದಿಲ್ಲ, ತುಂಬಾ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಕ್ರೀಮ್ಗಳು ನಿಮ್ಗೆ ಏನಾದರೂ ಬೇಕಿದ್ರೆ ನೀವು ಕೂಡ ಮೆಡಿಕಲ್ ಶಾಪಲ್ಲಿ ಹೋಗಿ ಕೇಳಿ, ಸಿಗುತ್ತೆ. ಸೊ ಎಲ್ಲ ಕಡೆ ಅವೈಲೇಬಲ್ ಇದೆ ಈ ಒಂದು ಪ್ರಾಡಕ್ಟ್ಸ್. ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ತಗೊಳ್ಬೋದು ಮತ್ತು ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ನಾನು ಮುಂಚೆನೇ ಹೇಳಿದೆ, ಸಿಕ್ಕಾಪಟ್ಟೆ ಡ್ರೈ ಆಗುತ್ತೆ ನೋಡಿ ಸ್ಕಿನ್ ಎಲ್ಲ. ಇದು ಬೇರೆ ಒಂದು ಸ್ವಲ್ಪ ಮೂಡ್ ಗಾಳಿ ಅಲ್ವಾ, ಇನ್ನೂ ಒಂದು ಸ್ವಲ್ಪನೇ ಡ್ರೈನೆಸ್ ಆಗುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಚೆನ್ನಾಗಿ ಹಣ್ಣುಗಳನ್ನು ತಿನ್ನಬೇಕು. ಅದರಲ್ಲೂ ಕೂಡ ಕಲ್ಲಂಗಡಿ ಹಣ್ಣು ತುಂಬಾ ಚೆನ್ನಾಗಿ, ಯಾಕಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ವ. ಸೊ ಹಾಗಾಗಿ ಹಣ್ಣನ್ನು ಜಾಸ್ತಿ ತಿಂತಾ ಹೋಗಬೇಕು, ವಾಟರ್ ಮೆಲನ್ನ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದರೆ ಚೆನ್ನಾಗಿ ನೀರನ್ನು ಕುಡಿಬೇಕು. ಊಟ ಆದಮೇಲೆ ತುಂಬ ಚೆನ್ನಾಗಿ ನೀರು ಕುಡಿಬೇಕು. ಅದೇ ರೀತಿಯಾಗಿ ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಾನು ಈ ರೀತಿ ನಾನು ಬಾಟಲಲ್ಲಿ ನಾನು ಫಿಲ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಾನು ಹಾಗಾಗಿ ನೆನಪು ಮಾಡಿಕೊಂಡು ನಾನು ನೀರನ್ನು ಜಾಸ್ತಿ ಕುಡಿತಾ ಇರ್ತೀನಿ. ಸೊ ಇದರಿಂದ ಕೂಡ ನಮ್ಗೆ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಸ್ಕಿನ್ಗೆ ಒಳ್ಳೆ ಕೇರ್ ಸಿಗುತ್ತೆ. ಅದೇ ರೀತಿಯಾಗಿ ನಮಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇನ್ನೊಂದು ಹೆಚ್ಚಾಗಿ ಹೇಳಬೇಕಪ್ಪ ಅಂತ ಹೇಳಿದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ನೀರು ತುಂಬಾ ಮುಖ್ಯ. ಹಾಗಾಗಿ ನಾವು ನೀರನ್ನು ಎಷ್ಟು ಕುಡಿದ್ರೂ ಕಡಿಮೆನೇ ನಾವು ಕುಡಿತಾನೆ ಇರಬೇಕು ಅಂತಲೇ ಹೇಳ್ತೀನಿ. ಕಾಣಿಸುತ್ತಲ್ವ, ಜೆನ್ ಸಾಫ್ಟ್ ಅಂತ ಹೇಳಿಬಿಟ್ಟು. ಸೊ ಇದನ್ನು ನಾನು ಆಮೇಲೆ ಸರಿಯಾಗಿ ಹಾಕ್ತೀನಿ. ಜೆನ್ ಸಾಫ್ಟ್ ಕ್ರೀಮ್ ಅಂತ ಹೇಳಿಬಿಟ್ಟು, ಇದು ಫಾರ್ ಡ್ರೈ ಸ್ಕಿನ್ನಿಗೆ ಇದು ತುಂಬಾ ಒಳ್ಳೆಯದು. ಡ್ರೈ ಸ್ಕಿನ್ನಿಗೆ ಇದು ಕೈಗೆಲ್ಲ ಮತ್ತು ಕಾಲಿಗೆ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ತುಂಬ ಹೊತ್ತು ನಮ್ಗೆ ಏನಾಗುತ್ತೆ ಅಂತ ಹೇಳಿದರೆ ಡ್ರೈನೆಸ್ನ ಕಡಿಮೆ ಮಾಡುವಂತಹ ಒಂದು ಪ್ರಾಡಕ್ಟ್ ಅಂತಲೇ ನಾನು ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಕೊಟ್ರಾಯಲ್ ಅಂತ ಹೇಳಿಬಿಟ್ಟು, ಇದು ಕೂಡ ಫಾರ್ ಡ್ರೈ ಸ್ಕಿನ್ ಕ್ರೀಮೇ. ಇದು ಕೂಡ ತುಂಬಾ ಒಳ್ಳೆಯದು ಮಾತ್ರ. ಇದನ್ನು ಫೇಸಿಗೆ ಅಪ್ಲೈ ಮಾಡಿದ್ರಂತೂ ಒಂದು ಸ್ವಲ್ಪ ಎಷ್ಟು ತನಕ ಕೂಲ್ ಅನಿಸುತ್ತೆ. ಅದೇ ರೀತಿಯಾಗಿ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಇಚ್ಚಿಂಗ್ನ ತುಂಬಾ ಕಡಿಮೆ ಮಾಡುತ್ತೆ. ಸೊ ಇದಾದ ನಂತರ ನಾವು ಇವೆರಡು ನಮಗೆ ಇದಕ್ಕಿನ್ನೂ ಮತ್ತೆ ಇನ್ನೊಂದು ಏನು ಯೂಸ್ ಮಾಡ್ತೀನಿ ಅಂತ ಹೇಳಿದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ಇದನ್ನು ಮಾಡಿಕೊಂಡು ಕೈಗೆಲ್ಲ ಒಂದು ಸ್ವಲ್ಪ ಹಚ್ಕೊಂಡ್ರೆ ಒಂದು ಸ್ವಲ್ಪ ಎಷ್ಟು ಸಮಾಧಾನ ಆಗುತ್ತೆ. ಅದೇ ರೀತಿಯಾಗಿ ನಾನು ಹೆಚ್ಚಾಗಿ ನಾನು ಈ ಕ್ರೀಮ್ಗಳನ್ನು ಇದ್ರ ಮೇಲೆ, ಹೊಟ್ಟೆ ಮೇಲೆ ಈಗ ಹಿಚ್ಚಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಕೊಬ್ಬರಿ ಎಣ್ಣೆ ಆಯಿಲ್ನ ಒಂದು ಸ್ವಲ್ಪ ಮಸಾಜ್ ಮಾಡೋದ್ರಿಂದ ನಮಗೆ ಏನಾಗುತ್ತೆ, ಹಿಚ್ಚಿಂಗ್ ತುಂಬಾ ಕಡಿಮೆ ಅಂತಲೇ ಅನಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್.